ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರಾಜ್ಯಸಭೆ ಚುನಾವಣೆಯ ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನ. ಆದರೂ ಕೂಡ ಎನ್ಡಿಎ ಪಾಳೆಯದಿಂದ ಅಧಿಕೃತ ಅಭ್ಯರ್ಥಿಯ ಘೋಷಣೆ ಬಾಕಿ ಉಳಿದಿದೆ. ಇದರ ಬೆನ್ನಲ್ಲೇ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತ ಬ್ಯಾಂಕ್ ಮೇಲೆ ಹಿಡಿತವನ್ನ ಸಾಧಿಸೋಕೆ ಜೆಡಿಎಸ್ ಮತ್ತು ಬಿಜೆಪಿ ಹೈಕಮಾಂಡ್ ಜಂಟಿ ತಂತ್ರಗಾರಿಕೆಯನ್ನ ಹೆಣಿತಾ ಇವೆ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಅನ್ನ ಕೊಡೋಕೆ ದೇವೇಗೌಡ್ರೆ ಅನಿವಾರ್ಯ ಅನ್ನುವಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಈಗ ರಾಜ್ಯಸಭೆ ಚುನಾವಣೆಯದ್ದೇ ಸದ್ದು. ನಾಮಪತ್ರ ಸಲ್ಲಿಕೆಗೆ ಕೇವಲ 2 ದಿನ ಬಾಕಿ ಉಳಿದಿದ್ರೂ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ಯಾರು ಎಂಬ ಕುತೂಹಲಕ್ಕೆ ಇನ್ನೂ ತೆರೆ ಬಿದ್ದಿಲ್ಲ. ಆದ್ರೆ ತೆರೆಮರೆಯಲ್ಲಿ ಜೆಡಿಎಸ್ ವರಿಷ್ಠ ದೇವೇಗೌಡ್ರ ಪುನರ್ ಆಯ್ಕೆ ಬಗ್ಗೆ ಚರ್ಚೆಗಳು ನಡೀತಾ ಇವೆ. ದಳಪತಿಗಳು ಬಿಜೆಪಿ ಹೈಕಮಾಂಡ್ನ ಸಂದೇಶಕ್ಕೆ ಕಾಯ್ತಿದ್ದಾರೆ. ಒಕ್ಕಲಿಗ ಕೋಟೆ ಕಾಯೋಕೆ ಮೈತ್ರಿಗೆ ದೊಡ್ಡಗೌಡ್ರೆ ಅನಿವಾರ್ಯ. ಬಿಜೆಪಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ಗೆ ಕಾಯ್ತಿದ್ದಾರೆ ದಳಪತಿಗಳು. ಪ್ರಸ್ತುತ ಎಚ್.ಡಿ. ದೇವೇಗೌಡ್ರ ರಾಜ್ಯಸಭಾ ಅವಧಿ ಮುಕ್ತಾಯಗೊಳ್ತಿದೆ. ಮೈತ್ರಿ ಪಕ್ಷವಾದ ಬಿಜೆಪಿ ಬೆಂಬಲದೊಂದಿಗೆ ಮತ್ತೊಮ್ಮೆ ಸಂಸತ್ತಿನ ಮೇಲ್ಮನೆ ಪ್ರವೇಶ ಮಾಡೋಕೆ ದೊಡ್ಡಗೌಡ್ರು ಬಯಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಸದ್ಯದ ರಾಜ್ಯ ರಾಜಕಾರಣದ ಸಮೀಕರಣ. ಒಕ್ಕಲಿಗ ಮತಗಳು ಕೈತಪ್ಪದಂತೆ ತಡೆಯೋಕೆ ಎಚ್ಡಿಡಿ ಅನಿವಾರ್ಯ. ದೇವೇಗೌಡ್ರು ಸಕ್ರಿಯರಾಗಿದ್ರೆ ಎನ್ಡಿಎ ಮೈತ್ರಿಗೆ ಸಿಗಲಿದೆ ಆನೆ ಬಲ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರ ಚುಕ್ಕಾಣಿ ಹಿಡಿದ ಹಿನ್ನೆಲೆಯಲ್ಲಿ ಹಳೆ ಮೈಸೂರು ಭಾಗದ ಒಕ್ಕಲಿಗ ಕೋಟೆ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. 2028ರ ವಿಧಾನಸಭಾ ಚುನಾವಣೆಯ ಹೊತ್ತಿಗೆ ಈ ಕೋಟೆಯನ್ನ ಸಂಪೂರ್ಣವಾಗಿ ಭೇದಿಸೋದು ಡಿಕೆಶಿ ಪ್ಲಾನ್ ಆಗಿದೆ. ಡಿಕೆಶಿ ಅವರ ಈ ಆಕ್ರಮಣಕಾರಿ ತಂತ್ರಕ್ಕೆ ಪ್ರತಿತಂತ್ರವನ್ನ ಹೂಡೋಕೆ ಕಮಲ ದಳ ಮೈತ್ರಿಗೆ ಎಚ್ಡಿಡಿ ಅವರಷ್ಟೇ ಸೂಕ್ತ ನಾಯಕ ಬೇರೊಬ್ಬರಿಲ್ಲ. ಒಕ್ಕಲಿಗ ಸಮುದಾಯದ ಸುಪ್ರೀಂ ಲೀಡರ್ ಆಗಿರುವ ದೇವೇಗೌಡ್ರು ಸಕ್ರಿಯರಾಗಿದ್ರೆ ಅದು ಹಳೆ ಮೈಸೂರು ಭಾಗದಲ್ಲಿ ಎನ್ಡಿಎಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಲಿದೆ. ಡಿಕೆಶಿ ನೀಡುವ ಪ್ರತಿಯೊಂದು ಸವಾಲಿಗೂ ಕೌಂಟರ್ ನೀಡೋಕೆ ರಾಜಕೀಯ ಚಾಣಕ್ಯ ಗೌಡರ ಅನುಭವ ಮೈತ್ರಿಕೂಟಕ್ಕೆ ಅತ್ಯಗತ್ಯವಾಗಿದೆ ಅನ್ನುವಂಥ ವಿಶ್ಲೇಷಣೆ ಇದೆ. ಹೀಗಾಗಿಯೇ ಒಕ್ಕಲಿಗ ಕೋಟೆಯಲ್ಲಿ ಹಿಡಿತವನ್ನ ಕಳ್ಕೊಳ್ಬಾರದು ಎಂಬ ಕಾರಣಕ್ಕೆ ಬಿಜೆಪಿ ಹೈಕಮಾಂಡ್ ಕೂಡ ದೇವೇಗೌಡ್ರ ಆಯ್ಕೆಯ ಬಗ್ಗೆ ಗಂಭೀರ ಚಿಂತನೆಯನ್ನ ನಡೆಸಿದೆ. ರಾಜಕೀಯದ 2ನೇ ಇನ್ನಿಂಗ್ಸ್ಗಾಗಿ ಮಾಜಿ ಸಂಸದೆ ಸುಮಲತಾ ಪ್ಲಾನ್. ರಾಜ್ಯಸಭಾ ಟಿಕೆಟ್ಗಾಗಿ ಬಿಜೆಪಿ ಹೈಕಮಾಂಡ್ ಬಳಿ ಇನ್ನಿಲ್ಲದ ಕಸರತ್ತು. ಇತ್ತ ರಾಜಕೀಯದ 2ನೇ ಇನ್ನಿಂಗ್ಸ್ ಆರಂಭಿಸೋಕೆ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಮುಂದಾಗಿದ್ದಾರೆ. ರಾಜ್ಯಸಭಾ ಟಿಕೆಟ್ಗೆ ಇನ್ನಿಲ್ಲದ ಕಸರತ್ತು ನಡೆಸುತ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. 2019ರಲ್ಲಿ ಪಕ್ಷೇತರವಾಗಿ ಸ್ಪರ್ಧಿಸಿ ಗೆದ್ದಿದ್ದ ಸುಮಲತಾ ನಂತರ ಬಿಜೆಪಿಗೆ ಸೇರ್ಪಡೆಯಾಗಿದ್ರು. ಅದಾದ ನಂತರ ಮಂಡ್ಯ ಟಿಕೆಟ್ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಪಾಲಾಗಿತ್ತು. ಇದೀಗ ಇದೇ ತ್ಯಾಗ ಪ್ರಸ್ತಾಪಿಸಿ ರಾಜ್ಯಸಭೆ ಮೂಲಕ ಸಂಸತ್ ಪ್ರವೇಶಿಸೋಕೆ ರಾಜ್ಯ ನಾಯಕರಿಗೆ ಮನವಿ ಮಾಡ್ತಿದ್ದಾರೆ. ಇವತ್ತು ಅಥವಾ ನಾಳೆ ಎನ್ಡಿಎ ಅಭ್ಯರ್ಥಿಯ ಅಧಿಕೃತ ಹೆಸರು ಪ್ರಕಟವಾಗುವ ಸಾಧ್ಯತೆ ಇದೆ. ಸದ್ಯಕ್ಕೆ ಬಿಜೆಪಿ ಹೈಕಮಾಂಡ್ ತಂತ್ರ ಕಾದು ನೋಡ್ತಾ ಇರೋ ದಳಪತಿಗಳು ತೆರೆಮರೆಯಲ್ಲಿ ಭರದ ಸಿದ್ಧತೆ ಮಾಡ್ತಿದ್ದಾರೆ. ಒಟ್ನಲ್ಲಿ ಮುಂಬರುವ 2028ರ ಎಲೆಕ್ಷನ್ನ ಗುರಿಯಾಗಿಸಿ ದೇವೇಗೌಡ್ರನ್ನ ಮತ್ತೊಮ್ಮೆ ರಾಜ್ಯಸಭೆಗೆ ಕಳುಹಿಸೋಕೆ ಎನ್ಡಿಎ ಒಲವು ತೋರುತ್ತಾ ಅಥವಾ ಕಮಲಪಾಳಿಯ ಬೇರೇನಾದ್ರೂ ಹೊಸ ತಂತ್ರವನ್ನ ಹೂಡ್ತಿದೆಯಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.